ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಅವ್ರು ದೊಡ್ಡವರಾಗ್ತಾರೆ, ಅವ್ರು ಫಿಸಿಕಲಿ ಅವ್ರು ಚೇಂಜ್ ಆಗ್ತಾರೆ ಅನ್ನೋದು ಒಂದಾದರೆ, ಅವರು ಮೆಂಟಲಿ ಕೂಡ ಅಂದರೆ ಸೈಕಾಲಜಿಕಲಿ ಕೂಡ ಅವ್ರು ಚೇಂಜ್ ಆಗ್ತಾರೆ. ನಿಮ್ಮ ರಿಲೇಷನ್ಶಿಪ್ ವಿತ್ ನಿಮ್ಮ ಕಿಡ್ಸ್ ಏನಿತ್ತಲ್ವಾ, ಬಂದು ಇಲ್ಲಿ ಕೂತ್ಕೊಂಡು ಅವನೊಂಥರ ಮಗು ಥರ ಇದ್ದವನು ಮಾತಾಡಲ್ಲ ನಮ್ಮ ಜೊತೆಗೆ. ಅಂದರೆ ಹದಿಹರೆಯಕ್ಕೆ ಬರಬೇಕಾದ್ರೆ ಏನೋ ಹಾರ್ಮೋನ್ಗಳು ಚೇಂಜ್ ಆಗ್ತಾ ಇದೆ. ಮೇಡಮ್ ಏನಾಗುತ್ತೆ ಎಕ್ಸಾಕ್ಟ್ಲಿ? ಹದಿಹರಿಯಕ್ಕೆ ಬಂದಾಗ ಸ್ವಲ್ಪ ರೆಬಲ್ ಆಗ್ತವೆ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ. ಯಾವುದೇ ಒಂದು ಪ್ರಾಣಿಯಲ್ಲಿ ಹದಿಹರೆಯ ಅಡಲಸೆಂಟ್ ಅಂತ ಬಂದಿದ ತಕ್ಷಣ ರೀಪ್ರೊಡಕ್ಟಿವ್ಲಿ ಫಿಟ್ ಅಂತ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೆನ್ಸ್ಟ್ರೇಷನ್ ಆರಂಭ ಆಗುತ್ತೆ. ಆಮೇಲೆ ಗಂಡು ಮಕ್ಕಳಿಗೆ ವೀರ್ಯಾಣುಗಳ ಬಿಡುಗಡೆ, ಅದು ಫರ್ಟಿಲೈಸೇಷನ್ಗೆ ಅಂತಿಮ ಗುರಿ. ಅದೇ ರೂಲ್ಸ್ ಬ್ರೇಕ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಅದಕ್ಕೆ ಹೆಲ್ಮೆಟ್ ಹಾಕೋದಿಲ್ಲ, ಅದಕ್ಕೆ ಜೋರಾಗಿ ಓಡಿಸೋದು, ಕ್ಲಾಸ್ ರೂಮಿಂದ ಈಚೆ ಬರೋದು, ಕಾಂಪೌಂಡ್ ಹಾರೋದು, ಹಾಸ್ಟೆಲ್ ಗೇಟ್ ಎಲ್ಲ ಏನು ಕೇಳಿ ರೂಲ್ಸ್ ಬ್ರೇಕ್ ಮಾಡೋದು, ರಿಸ್ಕ್ ಟೇಕಿಂಗ್. ಅದು ನಾರ್ಮಲ್. ಅದನ್ನು ನಾವೇನು ಅವನು ತುಂಬ ಕೆಟ್ಟವನವನು ಅಂತ ಅವನ್ನ ಬ್ರ್ಯಾಂಡ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಇದ್ದಂಥ ಹಾರ್ಮೋನು ಒಂದೇ ಸಲ 30x ಜಾಸ್ತಿ ಆದರೆ ಅವನ ದೇಹದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗುವುದು ನೋಡಿ. ಅವ್ರೇನಾದ್ರು ತಪ್ಪು ಮಾಡಿದರೆ ದೊಡ್ಡವರಾಗಿ ಕ್ಷಮಿಸಿ ಅದನ್ನು, ಏನೇ ಆಗಲಿ. ಏಕೆಂದರೆ ಫೈನಲಿ ನಿಮ್ಮ ಮಕ್ಕಳವರು. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರು ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಅದೇನೆಂದರೆ, ಎಲ್ಲರ ಮನೆಗಳಲ್ಲಿ, ಬಹಳಷ್ಟು ಜನರ ಮನೆಗಳಲ್ಲಿ ಹದಿಹರೆಯದ ಮಕ್ಕಳಿರ್ತಾರೆ, ಹದಿಹರೆಯಕ್ಕೆ ಬರುವಂಥ ಮಕ್ಕಳಿರ್ತಾರೆ, ಹದಿಹರೆಯ ಎಂಟ್ರಿ ಕೊಟ್ಟಿರೋಂಥ ಮಕ್ಕಳಿರ್ತಾರೆ. ಸೊ ಮಕ್ಕಳಂತೂ ಇರ್ತಾರೆ. ಇವತ್ತು 7-8 ವರ್ಷ ಅಂದರೆ ಇನ್ನೊಂದು 4-5 ವರ್ಷದಲ್ಲಿ ಅವನು ಹದಿಹರೆಯಕ್ಕೆ ಬರ್ತಾನೆ. ಹದಿಹರೆಯಕ್ಕೆ ಬಂದ ತಕ್ಷಣ ಭಾಳಷ್ಟು ತಾಯಂದ್ರಿಗಂತೂ ತುಂಬ ಚಿಂತೆ ಇರುತ್ತೆ. ಅದು ಹೆಣ್ಮಕ್ಳಿದ್ರೆ ಇನ್ನೂ ಚಿಂತೆ. ಹೌದು. ಓಕೆ, ಗಂಡಸರು ಅಷ್ಟೊಂದೆಲ್ಲ ಚಿಂತೆ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಕಡಿಮೆ ಚಿಂತೆ ಮಾಡ್ತಾರೆ ಅಂತ ನನಗನ್ಸುತ್ತೆ. ಯಾಕೆ ಚಿಂತೆ ಅಂತಂದರೆ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಅವ್ರು ದೊಡ್ಡವರಾಗ್ತಾರೆ, ಅವ್ರು ಫಿಸಿಕಲಿ ಅವ್ರು ಚೇಂಜ್ ಆಗ್ತಾರೆ ಅನ್ನೋದು ಒಂದಾದರೆ, ಅವರು ಮೆಂಟಲಿ ಕೂಡ ಅಂದರೆ ಸೈಕಾಲಜಿಕಲಿ ಕೂಡ ಅವ್ರು ಚೇಂಜ್ ಆಗ್ತಾರೆ. ನಿಮ್ಮ ರಿಲೇಷನ್ಶಿಪ್ ವಿತ್ ನಿಮ್ಮ ಕಿಡ್ಸ್ ಏನಿತ್ತಲ್ವಾ, ಬಂದು ಇಲ್ಲಿ ಕೂತ್ಕೊಂಡು ಅವನೊಂಥರ ಮಗು ಥರ ಇದ್ದವನು ಮಾತಾಡಲ್ಲ ನಮ್ಮ ಜೊತೆಗೆ. ಹೌದು. ಎಷ್ಟು ಕಡಿಮೆ ಅಂದರೆ ಅಷ್ಟು ಕಡಿಮೆ ಮಾತಾಡ್ತಾನೆ. ನಾವು ಮಾತಾಡ್ಸಿದ್ರೆ ಬಿಕಾಸ್ ಅದು ಅವರು ಏನು ತಪ್ಪು ಮಾಡ್ತಾ ಇಲ್ಲ, ಅಲ್ಲಿ ಏನೋ ಆಗ್ತಾ ಇದೆ ಅವ್ರ ಬಾಡಿ ಒಳಗಡೆ, ಅವರ ದೇಹದೊಳಗಡೆ ನಡೀತಿರುವಂಥ ಒಂದಷ್ಟು ಪ್ರೊಸೆಸ್ಗಳು ಅವ್ರನ್ನ ಆ ಥರ ಮಾಡ್ತಾ ಇದೆ. ಅಂದರೆ ಹದಿಹರೆಯಕ್ಕೆ ಬರಬೇಕಾದ್ರೆ ಏನೋ ಹಾರ್ಮೋನ್ಗಳು ಚೇಂಜ್ ಆಗ್ತಾ ಇವೆ. ಮೇಡಮ್ ಏನಾಗುತ್ತೆ ಎಕ್ಸಾಕ್ಟ್ಲಿ, ಮತ್ತು ಏನು ರಿಲೀಸ್ ಆಗುತ್ತೆ ಮತ್ತು ಏನು ಪರಿಣಾಮ ಉಂಟು ಮಾಡ್ತಾ ಇದೆ ಅದು? ಸರಿ, ನಿಮ್ಮ ಪ್ರಶ್ನೆಗೆ ನಿನ್ನೆ ನಾನೊಂದು OTTಲಿ ಒಂದು ಮೂವಿ ನೋಡಿದೆ, ನೆಟ್ಫ್ಲಿಕ್ಸಲ್ಲಿ. ಯಾವುದೋ ಯೂತ್ ಅಂತ ಒಂದು ಮೂವಿ, ತುಂಬ ಚೆನ್ನಾಗಿತ್ತು. ಅವನು 10th ಪಾಸಾಗಿ ಇದು PUCಗೆ ಹೋಗ್ತಾನೆ ಹುಡುಗ. ಒಂದು ಸಾಧಾರಣ ಒಂದು ಫ್ಯಾಮಿಲಿ ಅದು. ಆ ಫ್ಯಾಮಿಲಿಲಿ ನಡೆಯುವಂಥದ್ದು. ತಂದೆಗೆ ಏನು ಅಂತಂದರೆ, ತಂದೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ತಂದೆಗೆ ಭಯ. ಅವನು ಓದಿರೋದಿಲ್ಲ ಜಾಸ್ತಿ, ತನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋದಕ್ಕೆ ಅವನು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಇವನು, ಏಕೆಂದರೆ ಹದಿಹರೆಯ ಅಂತಂದರೆ ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರಲ್ಲ, 16 ವಯಸ್ಸು. ಹಾಗಾಗಿ ಅವನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ. ತಾಯಿ ಮಾತ್ರ ಅವಳಿಗೆ ಪ್ರಾಣ. ಮಗ ಅಂದರೆ ಅವನಿಗೆ ತುಂಬ ಕೇರ್ ತಗೊಳ್ಳೋದು, ಅವನಿಗೆ ಮೊಟ್ಟೆ ಹಾಕ್ಕೊಡೋದು, ಗಂಡಂಗೆ ಹಾಕಲ್ಲ ಮಗನಿಗೆ ಮೊಟ್ಟೆ ಹಾಕಿ ತಿನ್ಸೋದು. ಒಂದು ಶರ್ಟು ಹೊಲ್ದು ತಂದು ಹಾಕೊಳ್ಳಪ್ಪ ಅಂದರೆ ರೇಕಂತಾನು, ಅಮ್ಮ ಅಲ್ಲಿಡಮ್ಮ. ಅವ್ನು ಎಲ್ಲದಕ್ಕೂ ಅಷ್ಟೇ. ಅವರಮ್ಮ ಏನೇ ಪಾಪ ಒಂದು ಬಂದು ಇದು ಮಾಡ್ರೆ ರೇಕ್ಕೊಳ್ಳೋದು, ಇದು ಮಾಡೋದು. ಅದು ಪಾಪ ಒಂಥರ ಶಿ ಈಸ್ ವೆರಿ ಇನ್ನೋಸೆಂಟ್ ಥರ, ಒಂಥರ ಪೆಚ್ಚು ಮೊರೆ ಹಾಕ್ಕೊಂಡು ಇದು ಮಾಡೋ ಅಂಥದ್ದು. ಆಮೇಲೆ ಅವನಿಗೆ ಸೀಟ್ ಸಿಕ್ಕಲ್ಲ, ಹೋಗಿ ಕಾಲು ಕೈ ಹಿಡಿದು ಪ್ರಿನ್ಸಿಪಾಲ್ ಹತ್ರ ಸೀಟ್ ಕೊಡಿಂದಾಗ ಇಂಥ ಪೊರ್ಕಿನ ಸೇರಿಸ್ಕೊಳ್ಳಲ್ಲ ಅಂತಾರೆ. ಬಟ್ ಸ್ಟಿಲ್ ಏನೋ ಇದು ಮಾಡು ಅಂದರೆ ಪೊರ್ಕಿ ಅಂತಂತಾರಲ್ಲ, ಈ ಹದಿಹರೆಯ ಅಂತ ಬಂದಾಗ ಸಾಮಾನ್ಯ ಎಲ್ಲ ಪೊರ್ಕಿಗಳೇ ಆಗಿರ್ತಾರೆ. ಅಂದರೆ ಒಂದು ಬಾಲ್ಯಾವಸ್ಥೆಯಿಂದ ಬರ್ತಾರೆ ನೋಡಿ, ಆವಾಗ ಮಗು ಒಂದು ಇದಾಗಿರುತ್ತೆ, ಚೆನ್ನಾಗಿರುತ್ತೆ, ಹೇಳ್ದಂಗೆ ಕೇಳ್ತಾ ಇರುತ್ತೆ. ಅಲ್ಲಿವರೆಗೂ ಹೇಳ್ದಂಗೆ ಕೇಳುತ್ತದು. ನೀವೇನು ಹೇಳಿದ್ರೂ ಡಿಸಿಪ್ಲಿನು ಎಲ್ಲ ಮಾಡ್ತಾ ಇರುತ್ತೆ. ಹದಿಹರೆಯಕ್ಕೆ ಬಂದಾಗ ಸ್ವಲ್ಪ ರೆಬಲ್ ಆಗ್ತವೆ. ನಾವೇನು ಹೇಳಿದ್ರು ತಕ್ಷಣ ಮಾಡೋದಿಲ್ಲ, ಏನೋ ಕೆಲಸ ಹೇಳ್ತೀವಿ ತಕ್ಷಣ ಮಾಡೋದಿಲ್ಲ. ಆಟ ಆಡೋದು, ಫ್ರೆಂಡ್ಸ್ಗಳು, ಸುತ್ತೋದು, ಮೂವಿ ನೋಡೋದು, ಈ ಥರದ್ದೆಲ್ಲ, ಕ್ಲಾಸ್ ಬಂಕ್ ಮಾಡೋದು, ಹೋಮ್ವರ್ಕ್ ಮಾಡದೇ ಇರೋದು, ಇವೆಲ್ಲ ಕಾಮನ್ ಆಗಿ ನೋಡೋಂಥದ್ದು. ಬೈಕ್ ಜೋರಾಗಿ ಓಡಿಸೋದು, ಈ ಥರದ್ದೆಲ್ಲ ಆದಷ್ಟು ಡ್ರಾಸ್ಟಿಕ್ ಚೇಂಜಸ್ನ ನಾವು ನೋಡ್ತೀವಿ. ಯಾವ ಥರ ಇದ್ದಿದ್ದ ಹುಡುಗ ಅಥವಾ ಹುಡುಗಿ ಸಂಪೂರ್ಣವಾಗಿ ಬದಲಾವಣೆಗಳನ್ನು ಆಗ್ತಾ ಇರ್ತಾರಲ್ಲ, ಅದನ್ನು ಎಲ್ಲ ನಾವು ನೋಡ್ತಾ ಇರ್ತೀವಿ. ತಂದೆ ತಾಯಿಗಳಿಗೆ ಯೋಚನೆ ಆಗ್ತಾ ಇರುತ್ತೆ, ಹಿಂಗಾದರೆ ಹೇಗೆ ಇವರು ಅಂತೇಳಿ. ಆದರೆ ಆ ಮಕ್ಕಳುಗಳಿಗೆ ಅರ್ಥ ಆಗಲ್ಲ. ಕಾರಣ ಏನಂದರೆ, ಆ ವಯಸ್ಸಿನಲ್ಲಿ ಅವರ ದೇಹದಲ್ಲಾಗುವ ಹಾರ್ಮೋನುಗಳ ಬದಲಾವಣೆ ಅಂತಲೇ ಅನ್ಬೋದು.
ಅಲ್ಲಿಯವರೆಗೂ ಮಗುವಾಗಿತ್ತಲ್ಲ. ಈಗ ನಾನು ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಕೆಲವು ಗೊತ್ತಾಗುತ್ತೆ ಯಾವ ರೀತಿ ಗಂಡು ಮತ್ತು ಹೆಣ್ಣು ಇದರ ಲಿಂಗ ನಿರ್ಧಾರ ಆಗುತ್ತೆ, ಮತ್ತು ಹೆಂಗಸಿನಲ್ಲಿ ಏನೇನು ಹಾರ್ಮೋನು ಬಿಡುಗಡೆಯಾಗುತ್ತೆ. ಗಂಡು ಮಗುವಿನಲ್ಲಿ ಯಾವ ಹಾರ್ಮೋನು ಅಂತ ನೋಡೋದಾದರೆ ಎಸ್ಟ್ರೋಜನು, ಹೆಣ್ಣು ಮಗುವಿನಲ್ಲಿ ಎಸ್ಟ್ರೋಜನ್ನು, ಗಂಡು ಮಗುವಿನಲ್ಲಿ ಟೆಸ್ಟೋಸ್ಟಿರಾನು ಬಿಡುಗಡೆ ಆದರೂ ಅದು ಹದಿಹರೆಯಕ್ಕೆ ಬರುವವರೆಗೂ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಆಮೇಲೆ ತುಂಬ ಕಮ್ಮಿ ಇರುತ್ತೆ. ಮತ್ತು ಗೊನೆಡೋಟ್ರೋಪಿನ್ ಅಂತ ಇದೆಯಲ್ಲ, ಆ ಹಾರ್ಮೋನುಗಳು ಅಷ್ಟರ ಮಟ್ಟಿಗೆ ಬಿಡುಗಡೆ ಆಗಿರೋದಿಲ್ಲ, ತುಂಬ ಕಮ್ಮಿ, ತುಂಬ ಅಂತಂದರೆ ತುಂಬ ಕಮ್ಮಿ ಲೆವೆಲಲ್ಲಿ ಇರೋದ್ರಿಂದ ಅದು ಆ ಹದಿಹರೆಯಕ್ಕೆ ಬರುವವರೆಗೂ ಅವರಿಗೆ ಯಾವುದೇ ರೀತಿಯ ಒಂದು ಭಾವನೆಗಳು, ಆಕರ್ಷಣೆ, ಆಮೇಲೆ ಯಾವುದೇ ರೀತಿಯ ಭಾವನೆ, ಕುತೂಹಲ ಇದೆಲ್ಲ ಇರೋದಿಲ್ಲ. ಇದು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಅನ್ಕೊಂತೀವಿ ಪುಟ್ಟ ಮಕ್ಕಳು ಅಂತ, 9ನೇ ವರ್ಷದಿಂದ ಶುರು ಆಗುತ್ತೆ. ಗಂಡು ಹುಡುಗರಿಗೆ 9 ವರ್ಷದಿಂದನೇ ಇದೆಲ್ಲ ಶುರು ಆಗುತ್ತೆ, ಹೆಣ್ಣು ಮಕ್ಕಳಿಗೆ 8 ವರ್ಷದಿಂದನೇ. ಅಲ್ಲಿಂದನೇ ಸ್ವಲ್ಪ 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 ಕುತೂಹಲ, ಆಮೇಲೆ ಸ್ವಲ್ಪ ಆಕರ್ಷಣೆ, ಸ್ವಲ್ಪ ಈ ಥರ ಚೂರು ಅದು ಇದಾಗ್ತಾ ಇರುತ್ತೆ. ನಂತರ ಏನಾಗ್ತಾ ಇದೆ ಅಂದರೆ ಈ ಒಂದು ಹಂತಕ್ಕೆ ಮತ್ತು ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಹದಿಹರೆಯನ್ನು ನಿಮಗೆ ಇನಿಷಿಯೇಟ್ ಮಾಡೋದು ಕೆಲವೊಂದು ಹಾರ್ಮೋನ್ಗಳು. ಆ ಹಾರ್ಮೋನ್ ಯಾವಾಗ ಟ್ರಿಗರ್ ಆಗುತ್ತೆ ಅಂದರೆ ದೇಹದಲ್ಲಿ ಫ್ಯಾಟ್ ಡೆಪಾಸಿಷನ್, ಎಡಿಪೋಸೈಡ್ಸ್ಗಳು ದೇಹದಲ್ಲಿ ಜಾಸ್ತಿ ಆದಂಗೆ ಅದು ಸಿಗ್ನಲ್ ಕೊಡುತ್ತೆ. ನಮ್ಮ ಮೆದುಳು ಹೈಪೋಥಾಲಮಸ್ಗೆ ಸಿಗ್ನಲ್ ಕೊಟ್ಬಿಡುತ್ತೆ, ದೇಹ ರೆಡಿಯ. ಹದಿಹರೆಯ ಏನಕ್ಕೆ ಅಂತಂದರೆ ಪ್ರಾಣಿಗಳಲ್ಲಿ ನಾವು ನೋಡೋದಾದರೆ ರಿಪ್ರೊಡಕ್ಟಿವ್ಲಿ ಫಿಟ್ ಅಂತ, ರಿಪ್ರೊಡಕ್ಟಿವ್ಲಿ ಫಿಟ್ಟು. ಹಿಂದಿನ ಕಾಲದಲ್ಲಿ ನೋಡಿ ಹದಿಹರೆಯಕ್ಕೆ ಬಂದಾಗ ಮದುವೆ ಮಾಡಿಬಿಡೋರು ಅವರು ಅಲ್ವಾ. ಇವಾಗ ಅದೆಲ್ಲ ಡಿಲೇ ಆಗಿ ನಾವು ತುಂಬ ಅದನ್ನು ಇದು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪ್ರಾಣಿಯಲ್ಲಿ ಹದಿಹರೆಯ ಅಡಲಸೆಂಟ್ ಅಂತ ಬಂದಿದ ತಕ್ಷಣ ರಿಪ್ರೊಡಕ್ಟಿವ್ಲಿ ಫಿಟ್ ಅಂತ, ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೆನ್ಸ್ಟ್ರೇಷನ್ ಆರಂಭ ಆಗುತ್ತೆ. ಮೆನ್ಸ್ಟ್ರೇಷನ್ ಅಂದರೆ ಅಂಡಾಣುಗಳ ಬಿಡುಗಡೆ. ಅಂಡಾಣು ಏನಕ್ಕೆ ಬಿಡುಗಡೆ ಆಗುತ್ತೆ ಅಂದರೆ ಫರ್ಟಿಲೈಸೇಷನ್ಗೆ ಅದು ಬಿಡುಗಡೆ ಆಗೋದು. ಆಮೇಲೆ ಗಂಡು ಮಕ್ಕಳಿಗೆ ವೀರ್ಯಾಣುಗಳ ಬಿಡುಗಡೆ, ಅದು ಫರ್ಟಿಲೈಸೇಷನ್ಗೆ. ಅಂತಿಮ ಗುರಿ ಅದೇನೆ. ನೀವೇನು ಹೇಳಿದ್ರೂ ಡಿಸಿಪ್ಲಿನು ಎಲ್ಲ ಮಾಡ್ತಾ ಇರುತ್ತೆ. ಹದಿಹರೆಯಕ್ಕೆ ಬಂದಾಗ ಸ್ವಲ್ಪ ರೆಬಲ್ ಆಗ್ತವೆ. ನಾವೇನು ಹೇಳಿದ್ರು ತಕ್ಷಣ ಮಾಡೋದಿಲ್ಲ, ಏನೋ ಕೆಲಸ ಹೇಳ್ತೀವಿ ತಕ್ಷಣ ಮಾಡೋದಿಲ್ಲ. ಆಟ ಆಡೋದು, ಫ್ರೆಂಡ್ಸ್ಗಳು, ಸುತ್ತೋದು, ಮೂವಿ ನೋಡೋದು, ಈ ಥರದ್ದೆಲ್ಲ, ಕ್ಲಾಸ್ ಬಂಕ್ ಮಾಡೋದು, ಹೋಮ್ವರ್ಕ್ ಮಾಡದೇ ಇರೋದು, ಇವೆಲ್ಲ ಕಾಮನ್ ಆಗಿ ನೋಡೋಂಥದ್ದು. ಬೈಕ್ ಜೋರಾಗಿ ಓಡಿಸೋದು, ಈ ಥರದ್ದೆಲ್ಲ ಆದಷ್ಟು ಡ್ರಾಸ್ಟಿಕ್ ಚೇಂಜಸ್ನ ನಾವು ನೋಡ್ತೀವಿ. ಯಾವ ಥರ ಇದ್ದಿದ್ದ ಹುಡುಗ ಅಥವಾ ಹುಡುಗಿ ಸಂಪೂರ್ಣವಾಗಿ ಬದಲಾವಣೆಗಳನ್ನು ಆಗ್ತಾ ಇರ್ತಾರಲ್ಲ, ಅದನ್ನು ಎಲ್ಲ ನಾವು ನೋಡ್ತಾ ಇರ್ತೀವಿ. ತಂದೆ ತಾಯಿಗಳಿಗೆ ಯೋಚನೆ ಆಗ್ತಾ ಇರುತ್ತೆ, ಹಿಂಗಾದರೆ ಹೇಗೆ ಇವರು ಅಂತೇಳಿ. ಆದರೆ ಆ ಮಕ್ಕಳುಗಳಿಗೆ ಅರ್ಥ ಆಗಲ್ಲ. ಆ ಥರ ಇದ್ದಿದ್ದ ಹುಡುಗ ಅಥವಾ ಹುಡುಗಿ ಸಂಪೂರ್ಣವಾಗಿ ಬದಲಾವಣೆಗಳನ್ನು ಆಗ್ತಾ ಇರ್ತಾರಲ್ಲ, ಅದನ್ನು ಎಲ್ಲ ನಾವು ನೋಡ್ತಾ ಇರ್ತೀವಿ. ತಂದೆ ತಾಯಿಗಳಿಗೆ ಯೋಚನೆ ಆಗ್ತಾ ಇರುತ್ತೆ, ಹಿಂಗಾದರೆ ಹೇಗೆ ಇವರು ಅಂತೇಳಿ. ಆದರೆ ಆ ಮಕ್ಕಳುಗಳಿಗೆ ಅರ್ಥ ಆಗಲ್ಲ. ಹಾರ್ಮೋನನ್ನು ಬಿಡುಗಡೆ ಮಾಡುವ ನ್ಯೂರಾನ್ಸ್ಗಳಿದೆ. ಹೈಪೋಥಾಲಮಸ್ಸು ಮೆದುಳಿನಲ್ಲಿರೋಂಥದ್ದು. ಮೆದುಳಿನಲ್ಲಿ ಕೆಲವೊಂದು ನರಕೋಶಗಳಿದೆ. ಆ ನರಕೋಶಗಳನ್ನು ನಾವು ಆ ಗುಂಪನ್ನು ಗೊನೆಡೋಟ್ರೋಪ್ ರಿಲೀಸಿಂಗ್ ನ್ಯೂರಾನ್ ಅಂತ ಕರಿತೀವಿ. ಕಿಸ್ಪೆಪ್ಟಿನ್ನು ಸಿಗ್ನಲ್ಲು ಅದಕ್ಕೆ ಇದರಿಂದ ಸಿಕ್ತು, ಫ್ಯಾಟ್ ಸೆಲ್ಸಿಂದ ಸಿಗ್ನಲ್ ಸಿಗ್ತದೆ. ಫ್ಯಾಟ್ ಸೆಲ್ಸ್ ಏನು ಸಿಗ್ನಲ್ ಕೊಡ್ತು, ಫ್ಯಾಟ್ ಸೆಲ್ಲು ಒಂದು ಎಂಡೋಕ್ರೈನ್ ಆರ್ಗನ್ ಥರ. ಯಾರಿಗೆ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಇರುತ್ತೆ, ದಪ್ಪ ಇರ್ತಾರೆ ಮಕ್ಕಳು, ಅವರಿಗೆ ಬೇಗ ಹದಿಹರೆಯ ಬೇಗ ಬಂದ್ಬಿಡೋದು. ಫ್ಯಾಟ್ ಸೆಲ್ಲಿಂದ ಲೆಪ್ಟಿನ್ನು, ರೆಸಿಸ್ಟಿನ್ನು, ಆಮೇಲೆ ವಿಸ್ ಫ್ಯಾಟಿನ್ ಅಂತ ಇನ್ನೊಂದು, ಹ್ಯೂಮನ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, IL-6 ಈ ಥರದ್ದು, ಮತ್ತು FGF ಅನ್ನೋದು ಇನ್ನೊಂದು, ಬ್ಯಾಟಿಸ್ಟಿನ್ ಅಂತ, ಈ ಥರದ್ದೆಲ್ಲ ಒಂದಷ್ಟು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಈ ಹಾರ್ಮೋನು ಬಿಡುಗಡೆಯಾದಾಗ ಅದು ಕಿಸ್ಪೆಪ್ಟಿನ್ಗೆ ಸಿಗ್ನಲ್ ಕೊಡ್ತು. ಈಗ ನೋಡು, ಈ ಒಂದು ವ್ಯಕ್ತಿ, ಈ ಒಂದು ಪ್ರಾಣಿ, ಇದೊಂದು ಜೀವ ರೆಡಿ ಆಗಿದೆ ಇದು ರಿಪ್ರೊಡಕ್ಷನ್ಗೆ ಅಂತ ಸಿಗ್ನಲ್ ಕೊಡ್ತು. ಕಿಸ್ಪೆಪ್ಟಿನ್ ಏನು ಮಾಡ್ತು, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನಿಗೆ, ನ್ಯೂರಾನ್ಗೆ ಸಿಗ್ನಲ್ ಕೊಡ್ತು, ಈಗ ನೀನು ಹಾರ್ಮೋನ್ನ ಬಿಡುಗಡೆ ಮಾಡು ಅಂತ. ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ನ್ಯೂರಾನ್ಗಳು ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತವಾಗ ಅದೇನು ಮಾಡುತ್ತೆ, ಪಿಟ್ಯೂಟರಿಗೆ ಹೋಗುತ್ತೆ. ಪಿಟ್ಯೂಟರಿಗೆ ಹೋಗಿ ಅಲ್ಲಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ 2 ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಆ ಗೊನೆಡೋಟ್ರೋಪಿನ್ಗಳು ಏನು ಮಾಡುತ್ತೆ, ಕೆಳಗಡೆ ಆಲ್ರೆಡಿ ಓವರಿ ಟೆಸ್ಟಿಸ್ ಇದೆ ಇಬ್ರಿಗೂ. ನಾವು ಹುಟ್ಟಿದಿನಿಂದನೇ ಓವರಿ ಟೆಸ್ಟಿಸ್ ಎಲ್ಲ ಡೆವಲಪ್ ಆಯಿತು ಬೆಳವಣಿಗೆ ಹಂತದಲ್ಲೇ. ಆ ಮಗುವಿಗೆ ಗಂಡಾದರೆ ಟೆಸ್ಟಿಸ್ ಇರುತ್ತೆ, ಹೆಣ್ಣು ಮಗು ಆದರೆ ಓವರಿಸ್ ಇರುತ್ತೆ. ಸೊ ಅಲ್ಲಿಗೆ ಬಂತು. ಅಲ್ಲಿ ಬಂದೇನಾಯಿತು, ಲ್ಯೂಟಿನೈಸಿಂಗ್ ಹಾರ್ಮೋನು ಟೆಸ್ಟಿಸ್ ಅದರಲ್ಲಿ ಇರುವಂತಹ ಲಿಡಿಕ್ ಸೆಲ್ ಜೊತೆ ಬೈಂಡ್ ಆಗಿ ಟೆಸ್ಟೋಸ್ಟಿರಾನ್ ಇನ್ನೂ ಜಾಸ್ತಿ ಬಿಡುಗಡೆ ಮಾಡ್ತು. ಸ್ವಲ್ಪ ಬಿಡುಗಡೆ ಆಗಿದ್ದು 20 to 30% ಜಾಸ್ತಿ ಆಯ್ತು. ಇವಾಗ ಆ ಬಾಲ್ಯದಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ 30%, 30x ಜಾಸ್ತಿ ಆಗ್ತಾ ಬರುತ್ತೆ.
ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಇದು ಆಯಿತು. ಆಮೇಲೆ ಏನಾಯಿತು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನು ಮಾಡ್ತು, ಅದು ಸೆರೆಟೋಲಿ ಸೆಲ್ ಜೊತೆ ಬೈಂಡ್ ಆಗಿ ಆವಾಗ ಅವರಿಗೆ ಸ್ಪರ್ಮೆಟೋಜೆನೆಸಿಸ್, ವೀರ್ಯಾಣುಗಳ ಬಿಡುಗಡೆ ಆಗುವುದು ಆರಂಭ ಆಗುತ್ತೆ. ಹದಿಹರೆಯದಲ್ಲಿ ಹುಡುಗರಿಗಾಗಿ ಆಗುತ್ತೆ. ಆ ವೀರ್ಯಾಣು ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಗಡ್ಡ ಬೆಳೆಯೋದು, ವಾಯ್ಸ್ ಚೇಂಜ್ ಆಗೋದು, ಮತ್ತು ಫಿಸಿಕಲ್ ಆಗಿ ಬೇಕಾದಷ್ಟು ಮಸಲ್ ಚೆನ್ನಾಗಿ ಡೆವಲಪ್ ಆಗೋದು, ಇದೆಲ್ಲ ಇದಾಗುತ್ತೆ. ಮತ್ತು ಹಾರ್ಮೋನು ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತಲ್ವ, ಇಟ್ ಈಸ್ ಎ ಅಗ್ರೆಸಿವ್ ಹಾರ್ಮೋನ್, ಅದು ರಿಸ್ಕ್ ಟೇಕಿಂಗ್ ಹಾರ್ಮೋನು. ಅದಕ್ಕೋಸ್ಕರನೇ ಹದಿಹರೆಯದ ಮಕ್ಕಳು ರೆಬಲ್ ಆಗೋದು, ಜೋರಾಗಿ ಮಾತಾಡೋದು, ತಿರುಗಿಸ್ ಮಾತಾಡೋದು, ರಿಸ್ಕ್ ಮಾಡೋದು, ಹೊಡೆದಾಡೋದು, ಸಣ್ಣ ವಿಚಾರಕ್ಕೆ ಫ್ರೆಂಡ್ಸ್ ಜೊತೆ ಹೊಡೆದಾಡೋದು, ಸಣ್ಣ ಸಣ್ಣ ವಿಚಾರಕ್ಕೆ ತಾಳ್ಮೆ ಇರಲ್ಲ ಅಂತಂತೀವಲ್ಲ ನಾವು. ಇದಕ್ಕೆ ಪ್ರಮುಖವಾದ ಕಾರಣ ಸ್ವಲ್ಪ ಇದ್ದಂಥ ಹಾರ್ಮೋನು ಒಂದೇ ಸಲ 30x ಜಾಸ್ತಿ ಆದರೆ ಅವನ ದೇಹದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ಬೋದು ನೋಡಿ. ಅದೆಲ್ಲ ಯಾವಾಗ ಕಮ್ಮಿ ಆಗುತ್ತೆ ಅಂದರೆ, ಒಂದು ಮೆಚುರಿಟಿ, ಆಮೇಲೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸು ಡೆವಲಪ್ ಆಗಿರೋದಿಲ್ಲ, ಡಿಸಿಷನ್ ಮೇಕಿಂಗು, ಜಡ್ಜ್ ಮಾಡೋ ಅಂಥ ಬ್ರೈನು ಇನ್ನೂ ಡೆವಲಪ್ ಆಗಿರೋಲ್ಲ. ಎಲ್ಲ ಬ್ರೈನು ಅಮೆಗ್ಡೆಲ್ಲ, ಅದು ಹಿಂಭಾಗದ ಪ್ರಾಣಿ ಮೆದುಳು ಜಾಗೃತ ಆಗಿರುತ್ತೆ. ಪ್ರಾಣಿ ಮೆದುಳು ಜಾಗೃತ ಆಗಿದೆ, ರಿಸ್ಕ್ ಟೇಕಿಂಗ್ ಮಾಡೋ ಅಂಥ ಹಾರ್ಮೋನ್ ಜಾಗೃತ ಆಗಿದೆ. ಇಮ್ಯಾಜಿನ್ ಮಾಡಿ ಯಾವ ರೀತಿ ಮಾಡ್ಬೋದು. ಎಲ್ಲ ರೂಲ್ಸ್ ಬ್ರೇಕ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಅದಕ್ಕೆ ಹೆಲ್ಮೆಟ್ ಹಾಕೋದಿಲ್ಲ, ಅದಕ್ಕೆ ಜೋರಾಗಿ ಓಡಿಸೋದು, ಕ್ಲಾಸ್ ರೂಮಿಂದ ಈಚೆ ಬರೋದು, ಕಾಂಪೌಂಡ್ ಹಾರೋದು, ಹಾಸ್ಟೆಲ್ ಗೇಟ್ ಎಲ್ಲ ಏನು ಕೇಳಿ ರೂಲ್ಸ್ ಬ್ರೇಕ್ ಮಾಡೋದು ರಿಸ್ಕ್ ಟೇಕಿಂಗ್. ಅದು ನಾರ್ಮಲ್. ಅದನ್ನು ನಾವೇನು ಅವನು ತುಂಬ ಕೆಟ್ಟವನವನು ಅಂತ ಅವನ್ನ ಬ್ರ್ಯಾಂಡ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನಾರ್ಮಲ್ಲು. ಅವರಿಗೆ ಅರಿವಾಗುತ್ತೆ ಒಂದು ಹಂತದಲ್ಲಿ, ಅವಾಗದೆಲ್ಲ ಸ್ಟೆಬಿಲೈಸ್ ಆಗಬೇಕು. ಎಲ್ಲ ಆದಾಗ ಏನಾಗುತ್ತೆ, ಅವನು ಅರಿವಾಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ಬೇಕು. ನಾವು ಮಾಡಬೇಕು, ಖಂಡಿತ. ತಪ್ಪು, ಇದು ಸರಿಯಲ್ಲ, ನೀನು ಕೇರ್ಫುಲ್ ಆಗಿರು, ಈ ಥರ ಹೇಳುವಂಥದ್ದನ್ನು ಮಾಡ್ತಿರ್ಬೇಕು ನಾವು. ಖಂಡಿತ. ಈಗ ನಾನು ಒಂದು ಮೂವಿ ಬಗ್ಗೆ ಹೇಳಿದ್ನಲ್ಲ, ಅವನು ಒಂದು 2-3 ಹುಡುಗಿನ ಸುಮ್ಮನೆ ಅವರು ಇಂಥ ಸಂದರ್ಭದಲ್ಲಿ ಯಾರಾದರೂ ಮಾತಾಡ್ಸಿದ್ರೆ ಲವ್ ಮಾಡ್ತಿದ್ದಾರೆ, ಯಾರೋ ನಕ್ಕಿದ್ರೆ, ಅದು ಒಂದು 3-4 ಜನ ಹುಡುಗಿರು, ಅವಳು ಸುಮ್ಮನೆ ನಗ್ತಾಳೆ, ನನ್ನ ಲವ್ ಮಾಡ್ತಿದ್ದಾಳೆ. ಇನ್ಯಾವುದೋ ಹುಡುಗಿ ಇನ್ನೇನೋ ಅವಳನ್ನ ರೆಸ್ಕ್ಯೂ ಮಾಡ್ತಾಳೆ, ಅವಳು ನನ್ನ ಲವ್ ಮಾಡ್ತಿದ್ದೆ. ಇದೆಲ್ಲ ಎಷ್ಟು ತಪ್ಪು ಕಲ್ಪನೆ ಅಂದರೆ, ಏನೇ ಮಾಡಿದ್ರು ಒಂದು ಸಹಾಯ ಮಾಡಲಿ, ಒಂದು ಅನುಕಂಪ ತೋರಿಸ್ಲಿ, ಒಂದೇನೋ ಮಾಡಲಿ, ಅವ್ರು ನಮ್ಮನ್ನ ಲವ್ ಮಾಡ್ತಿದ್ದಾರೆ. ಕೊನೆಗೆ ಅವ್ನಿಗೆ ಅರಿವಾಗುತ್ತೆ, ಅವನ ತಂದೆ ಅದನ್ನು ತಿಳಿಸ್ತಾನೆ. ತಿಳಿಸೋದ ಮೇಲೆ ಅವನಿಗೆ ಗೊತ್ತಾಗುತ್ತೆ, ಚೆನ್ನಾಗಿ ಓದಿ ರ್ಯಾಂಕ್ ತಗೊಂತಾನೆ. ಒಂಥರ ಚೆನ್ನಾಗಿತ್ತದು. ಅಂದರೆ ಮಕ್ಕಳಿಗೆ ಅದು ಅರಿವಾಗಬೇಕು ಅನ್ನೋದಕ್ಕೆ ಈ ಥರದ ಸಂದರ್ಭದಲ್ಲಿ ನಾವು ಅವರನ್ನು ಬೇರೆ ಥರ ನೋಡದೆ ಅವರ ತಪ್ಪುಗಳನ್ನಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ನೀವು ಹೇಳ್ದಂಗೆ ಇದೆಲ್ಲ ಇದು ನೋಡು, ಈ ಥರ ಅನಿಸೋದು ಸಹಜ. ಅದು ಯಾವುದೋ ಹುಡುಗಿ ನೋಡಿದಾಗ ಆಕರ್ಷಣೆ ತುಂಬ ಸಹಜ. ಅದು ಎಲ್ಲರಿಗೂ ಬಂದೇ ಬರುತ್ತದು. ಹಿಂದಿನವ್ರಿಗೂ ಬಂದಿತ್ತು, ಹಿಂದಿನವ್ರಿಗೆ ಎಲ್ಲರಿಗೂ ಬಂದಿರುತ್ತೆ. ಕೆಲವ್ರಿಗೆ ಅವಕಾಶಗಳು ಇರಲಿಲ್ಲ ಆವಾಗ, ಇವಾಗ ಅವಕಾಶಗಳಿದೆ. ಆದರೆ ಅದನ್ನು ಸರಿಯಾಗಿ ನನ್ನ ವಿದ್ಯಾಭ್ಯಾಸವನ್ನು ನಾನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ತಿಳಿಸ್ಬೇಕು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ, ಇಲ್ಲಿ ಏನಂದರೆ ಒಂದೇ ಗಂಡು ಮಕ್ಕಳ ಬಗ್ಗೆ ಅಂದರೆ ಇದೇ ಟೈಮಲ್ಲಿ ಅಂದರೆ ಈಗ ನಾವು ರಿಸ್ಕ್ ಟೇಕಿಂಗ್ ಇದೆಯಲ್ಲ, ಇದೇನೆಂದರೆ ಒಂದು ಹಂತಕ್ಕೆ ಹಿಂಗೆ ಹೋಗಿ ತಪ್ಪು ಅಂತ ಗೊತ್ತಾಗುತ್ತೆ, ಯಾರೋ ಹೇಳ್ತಾರೆ, ವಾಪಸ್ ಬಂದುಬಿಡ್ತೀವಿ. ಆದರೆ ಕೆಲವರಿಗೆ ಅದು ಎಷ್ಟು ಡೇಂಜರಸ್ ಆಗಿರುತ್ತೆ ಅಂದರೆ, ಅವರು ವಾಪಸ್ ಬರೋಕ್ಕೆ ಆಗದಷ್ಟು ದೂರ ಹೋಗ್ಬಿಟ್ಟಿರ್ತಾರೆ. ಯಾವುದ್ಯಾವುದೋ ಸಂಘಗಳಲ್ಲಿ ಯಾರ್ಯಾರ ಜೊತೆನೂ ಸೇರಿಕೊಂಡು ಏನೋ ಅಡಿಕ್ಷನ್ನು ಏನೋ ಆಗಿ ಜೀವನನೇ ಹಾಳು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಪ್ರಯತ್ನ ಅಂತೂ ಬಿಡಬಾರ್ದು ಅಷ್ಟೇ ನಾವು. ಎರಡನೇದು ಅಂದರೆ ನೆಗೆಟಿವ್ ಎಲಿಮೆಂಟ್ಗಳ ಜೊತೆಗೆ ವಿಲನ್ಗಳ ಜೊತೆಗೆ ಅಂದರೆ ಸ್ವಲ್ಪ ದೌಡಿ ಎಲಿಮೆಂಟ್ ಜೊತೆಗೆ ಒಂದು ಅಟ್ರಾಕ್ಷನ್ ಹುಡುಗರಿಗೂ ಇರುತ್ತೆ, ಹುಡುಗಿರಿಗೂ ಇರುತ್ತಲ್ಲ. ಹಾಗಾಗಿ ಅದು ಏನು ಮಾಡುತ್ತೆ ಅಂದರೆ, ನಿಮಗೆ ನೋಡಿ ಅದಕ್ಕೆ ಮಾಸ್ ಮೂವಿಗಳು ಇಷ್ಟ ಇವ್ರಿಗೆ. ಯಾಕೆಂದರೆ ರಿಸ್ಕ್, ಆ ಬ್ಲಡ್, ಆ ಫೈಟಿಂಗು, ಅದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತಲ್ಲ. ಅದೇ ವಯಸ್ಸಾಗ್ತಾ ಆ ಥರ ಮೂವಿ ಇಷ್ಟ ಆಗಲ್ಲ ನಮಗೆ. ಚಿಕ್ಕವರಿದ್ದಾಗ ಸಿನಿಮಾ ಹೆಸರು ನೋಡ್ಕೊಂಡು ಹೋಗ್ತಿದ್ವಿ. ಹೆಸರು ಹೆಂಗಿರಬೇಕು ಅಂದರೆ ರಕ್ತ ಚಂಡಿ ಚಾಮುಂಡಿ, ಖದೀಮ ಕಳ್ಳರು ಇಂಥದ್ರ ಹೃದಯ ಹಾಡಿತು ಅಂದ್ರೆ ಹೋಗ್ತಿರ್ಲಿಲ್ಲ. ಅದು ಯಾವಾಗ ಅಂದ್ರೆ ಇನ್ನೊಂದಷ್ಟು ವಯಸ್ಸಾಗುತ್ತಲ್ಲ, 22-23 ವರ್ಷಕ್ಕೆ ಹೃದಯ ಹಾಡಿತ್ತು. ಆಮೇಲೆ ಕೊನೆಗೆ ಅದೆಲ್ಲ ಆಗಿ ಒಂದು 40-50 ವರ್ಷ ಆದಾಗ ಅದು ಯಾವುದೋ ಸಂಸಾರ ನೌಕೆ ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು. ಅಂದರೆ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಭಾವನೆಗಳು ಮತ್ತು ನಮ್ಮ ಲೈಕಿಂಗ್ಗಳು ಇದೆಲ್ಲ ಆಗುತ್ತೆ. ಇಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಐತಲ್ಲ, ಇದು ಅಲ್ಲೇ ಇರೋದು. ಅದು ಬರೀ ಸ್ಪರ್ಮೆಟೋಜೆನೆಸಿಸ್ ಮಾತ್ರ ಮಾಡಲ್ಲ, ಅದು ಬ್ಲಡ್ಡಿಂದ ಬ್ರೈನ್ಗೆ ಹೋಗುತ್ತದು. ಬ್ರೈನಲ್ಲಿ AR ರೆಸೆಪ್ಟಾರ್ಸ್ ಅಂತ ಇರುತ್ತೆ. ಬ್ರೈನಲ್ಲಿ ಮುಂಭಾಗದ ಬ್ರೈನು, ಪ್ರೀ ಫ್ರಂಟಲ್ ಕಾರ್ಟೆಕ್ಸು, ಅಮೆಗ್ಡೆಲ್ಲಾ ರೀಜನ್ನು, ಹೈಪೋಥಲಾಮಸ್ಸು, ಈ ಥರ ನರಕೋಶಗಳಿರುತ್ತಲ್ಲ, ಅಲ್ಲಿ ಈ ಆಂಡ್ರೋಜನ್ ರೆಸೆಪ್ಟಾರ್ಸ್ಗಳಂತ ಇರುತ್ತೆ. ಅದಕ್ಕೋಗಿ ಇದು ಬೈಂಡ್ ಆಗುತ್ತೆ.
ಬೈಂಡ್ ಆದಾಗ ಟೆಸ್ಟೋಸ್ಟಿರಾನ್ ಬೈಂಡ್ ಆದಾಗ ಅದು ಹಾಗೆ ಒಳಗಡೆ ಹೋಗುತ್ತೆ ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಕೆಲವೊಂದು ಜೀನ್ಸ್ಗಳಿರುತ್ತೆ, ಆ ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಯಾವ ಜೀನ್ಸ್ಗಳು ಅಂತಂದರೆ ಮಸಲ್ ಡೆವಲಪ್ ಆಗೋದು, ಚೆನ್ನಾಗಿ ಮಸಲ್ ಡೆವಲಪ್ ಆಗೋಂಥ ಜೀನ್ಗಳು. ಬಹಳಷ್ಟು ಜೀನ್ಗಳಿದೆ. ಆಮೇಲೆ ಒಂದು ಆಕರ್ಷಣೆ, ಲಿಬಿಡೋ ಅಂತಂತೀವಲ್ಲ, ಅದನ್ನು ಉಂಟು ಮಾಡುವಂಥ ಜೀನ್ಗಳು. ಬೋನ್ ಡೆವಲಪ್ಮೆಂಟ್ ಆಗೋದು, ಮಸಲ್ ಡೆವಲಪ್ಮೆಂಟು, ಬೋನ್ ಡೆವಲಪ್ಮೆಂಟು. ಆಮೇಲೆ ಈಗೆಲ್ಲ ನಮಗೆ ಗಡ್ಡ, ಮೀಸೆ, ಇದೆಲ್ಲ ಆಗೋದು ಟೆಸ್ಟೋಸ್ಟಿರಾನು ಆ್ಯಂಡ್ರೋಜನ್ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ಅದು ಕೆಲವೊಂದು ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ಪ್ರೋಟೀನ್ಗಳು ಬಿಡುಗಡೆ ಆಗುತ್ತೆ. ಅದರಿಂದ ನಂತರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳೆಲ್ಲ ಆಗಿ ಅವನು ಸಂಪೂರ್ಣವಾಗಿ ಒಂದು ಹುಡುಗ ಅಂತ ನಾವು ಏನಂತೀವಿ ಹದಿಹರೆಯ. ಇಲ್ಲಿ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು, ಆ್ಯಂಡ್ರೋಜನ್ ರೆಸೆಪ್ಟಾರ್ಸ್ಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಕಿಸ್ಪೆಪ್ಟಿನು, ಗೊನಾಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಇದೆಯಲ್ಲ, ಮೇನ್ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುವಂಥದ್ದು. ಹೆಣ್ಣು ಮಕ್ಕಳಲ್ಲಾದರೆ ಏನಾಗುತ್ತೆ ಅಂದರೆ ಇದೇ ಒಂದು ಎಸ್ಟ್ರೋಜನ್, ಈ ಗೊನಾಡೋಟ್ರೋಪಿನ್ ಅಂತ ಇತ್ತಲ್ಲ, ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿಗೋಗಿ ಇದು GnRH ಪಿಟ್ಯೂಟರಿಗೋಗಿ, ಪಿಟ್ಯೂಟರಿಯಿಂದ ಗೊನಾಡೋಟ್ರೋಪಿನ್ ರಿಲೀಸ್ ಆಗಿ ಅದು ಓವರಿಸ್ಗೆ ಬರುತ್ತೆ. ಅಲ್ಲಿ ತೀಕಾ ಸೆಲ್ಲು, ಗ್ರ್ಯಾನ್ಯುಲೋಸಾ ಸೆಲ್ಲು, ಅದು ತೀಕಾ ಸೆಲ್ ಜೊತೆ ಸೇರ್ಕೊಂಡು ಎಸ್ಟ್ರೋಜನ್ ಬಿಡುಗಡೆ ಮಾಡುತ್ತೆ. ಗ್ರ್ಯಾನ್ಯುಲೋಸಾ ಸೆಲ್ ಜೊತೆ ಸೇರ್ಕೊಂಡು ಓವರಿಗಳನ್ನು ಇದು ಮಾಡೋ ಅಂಥದ್ದು. ಅದು ಸಹ ಏನಾಗುತ್ತೆ, ರಕ್ತದಲ್ಲಿ ಹೋಗಿ ಮೆದುಳಿನಲ್ಲಿ ಅಲ್ಲಿರುವ ಎಸ್ಟ್ರೋಜನ್ ರೆಸೆಪ್ಟಾರ್ಸ್ಗಳಿರುತ್ತೆ. ಆ ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ, ಬೀಟಾ, ಗಾಮಾ ಏನೇನು ತುಂಬ ಇದೆ, ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಏನಾಗುತ್ತೆ, ಅದು ನಮ್ಮ ಈ ಒಂದು ಫ್ಯಾಟ್ ಡೆಪಾಸಿಷನ್ ಇದೆಯಲ್ಲ, ಫ್ಯಾಟ್ ಡೆಪಾಸಿಷನ್ನು ಹುಡುಗರಿಗೂ ಬೇರೆ ಬೇರೆನೆ. ಹುಡುಗಿರಿಗೆ ಬೇರೆ ಬೇರೆ ಭಾಗದಲ್ಲಿ ಡೆಪಾಸಿಷನು, ಅದನ್ನು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅಂತ ಅಂತೀವಿ. ಅದಕ್ಕೆ ನೋಡಿ, ಈಗ ಇವರು ಇರ್ತಾರೆ ನೋಡಿ, ಈ ಇಂಟರ್ಸೆಕ್ಸ್ ಬಗ್ಗೆ ನಾವು ಮಾತಾಡೋದು, ಅಂತರ್ಲಿಂಗಿಗಳು ಮತ್ತು ಈ ಟ್ರಾನ್ಸ್ ವುಮೆನ್ ಅಂತ ಆಗ್ತಾರಲ್ಲ, ಅವರು ಈ ಎಸ್ಟ್ರೋಜನ್ ಹಾರ್ಮೋನ್ ತಗೊಂಡಂಗೆ ಫ್ಯಾಟ್ ಡೆಪಾಸಿಷನ್ ಬೇರೆ ಆಗುತ್ತೆ ಅವ್ರಿಗೆ. ಮೊದಲಿದ್ದಂಥದ್ದಕ್ಕೂ ನಂತರ ಅವರು ಯಾವಾಗ ಹಾರ್ಮೋನ್ ಇಂಜೆಕ್ಷನ್ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ, ಫ್ಯಾಟ್ ಡೆಪಾಸಿಷನು ಬೇರೆ 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 ಭಾಗದಲ್ಲಿ ಹೆಂಗಸರಿಗೆ ಎಲ್ಲೆಲ್ಲ ಆಗ್ತಾಯಿತ್ತು ಅಲ್ಲಾಗುತ್ತೆ. ಮತ್ತು ಒಂದು ಕಾಯಿಲೆ ಇದೆ, ಅದು ಸಿಂಡ್ರೋಮ್ ಅಂತ ಕರಿತೀವಿ, ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ. XXY, ಆ ಪುರುಷನಲ್ಲಿ XY ಜೊತೆಗೆ ಎಕ್ಸ್ಟ್ರಾ X ಇರುತ್ತೆ. ಅವನ ದೇಹನ ನೋಡಿದಾಗ ಅವನಿಗೆ ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಗಳು ಡೆವಲಪ್ ಆಗಿರೋದಿಲ್ಲ. ಗಡ್ಡ ಮೇಲೆ ವಾಯ್ಸ್ ಚೇಂಜ್ ಆಗೋದು, ಅದರ ಬದಲು ಹೆಂಗಸಿನ ಥರ ಬ್ರೆಸ್ಟ್ ಡೆವಲಪ್ಮೆಂಟು, ಆಮೇಲೆ ದೇಹ ಸಪೂರವಾಗಿ ನೀಳವಾಗಿ ಇರೋಂಥ ಕೈ ಬೆರಳುಗಳು ಇದು. ಆಮೇಲೆ ಬಾಡಿ ಹಿಂಗೆ ನೋಡಿದ್ರೆ ನೀವು ಈ ಕಣ್ಣಿಗೆ ಪಟ್ಟಿ ಹಾಕ್ಬಿಡಿ, ಬರೀ ದೇಹ ನೋಡಿ ಹೆಂಗಸಿನ ದೇಹ ಥರ ಕಾಣುತ್ತದೆ. ನಿಮಗೆ ಫ್ಯಾಟು ಎಲ್ಲೆಲ್ಲಿ ಡೆಪಾಸಿಟ್ ಆಗಬೇಕು, ಅದು ಪ್ಯೂಬಿಕ್ ಹೇರು ಇವೆಲ್ಲ ಇದೆಯಲ್ಲ, ಬರೀ ಆ ಮುಖನ ತೋರಿಸ್ಬಾರ್ದು. ಮುಖ ತೋರಿಸಿದ್ರೆ ಬರೀ ದೇಹ ನೋಡಿದ್ರೆ ಹೆಂಗಸಿನ ದೇಹ ಥರ. ಅಂದರೆ ಫ್ಯಾಟ್ ಡೆಪಾಸಿಷನ್ ಇದೆಯಲ್ಲ, ಅದು ಆಗೋದು ಸಹ ಈ ಹಾರ್ಮೋನ್ಗಳ ಮೇಲೇ ಡಿಪೆಂಡ್ ಆಗಿರೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳನ್ನು ನಾವು ಹದಿಹರೆಯದಲ್ಲಿ ನೋಡ್ತೀವಿ. ಮೇನು ಈ ಒಂದು ಆ್ಯಂಡ್ರೋಜನ್, ಎಸ್ಟ್ರೋಜನ್, ಅದರಲ್ಲಿ ಟೆಸ್ಟೋಸ್ಟೆರಾನು ಪುರುಷ ಹಾರ್ಮೋನು ಮತ್ತು ಎಸ್ಟ್ರೋಜನ್ ಮಹಿಳೆಯರ ಹೆಂಗಸಿನ ಹಾರ್ಮೋನು, ಇವುಗಳ ಒಂದು ಇದರಿಂದನೇ ಮೇನು ಹದಿಹರೆಯ ಅಂದರೆ ಹಾರ್ಮೋನ್ ಅಂತಲೇ ನಾವು ಅನ್ಕೋಬೇಕು. ತುಂಬ ಜಾಸ್ತಿ ಇರುತ್ತೆ ಅಂತಲೂ ತಿಳ್ಕೋಬೇಕು. ಮತ್ತು ಮೆದುಳಿನ ಬೇರೆ ಬೇರೆ ಭಾಗಗಳು ಆ್ಯಕ್ಟಿವೇಟ್ ಆಗ್ತಾಯಿದೆ ಅವಾಗ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಪೂರಕವಾಗಿ ಸ್ವಲ್ಪ ತಾಳ್ಮೆಯಿಂದ ಆ ಮಕ್ಕಳಿಗೆ ನಾವು ಅದನ್ನು ಏನೇನು ಬೇಕೋ ಅದನ್ನು ಸರಿಯಾಗಿ, ಅವ್ರಿಗೆ ಜಾಸ್ತಿ ಜೋರು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅವ್ರ ವಾಯ್ಸ್ ಚೇಂಜ್ ಆಗಿರೋದ್ರಿಂದ ಅವ್ರು ಮಾತಾಡಿದ್ರೆ ಅದೇ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ PT ಟೀಚರ್ ಕೈಲಿ ಏಟು ತಿನ್ನೋರೇ ಈ ಹುಡುಗರುಗಳು. ಕಾರಣ ಏನಂದರೆ ಅವ್ರು ಏನೋ ಕೇಳ್ತಾರೆ, ಇವ್ರು ಹೇಳಬೇಕಾದ್ರೆ ಆ ಒಂದು ಮ್ಯಾನರಿಸಮ್ ಬೇರೆ ಥರ ಇರುತ್ತೆ. ಮ್ಯಾನರಿಸಮ್ ಹಿಂಗೆ ಅಂತಂದರೆ ಸಬ್ಮಿಸಿವ್ ಆಗಿರೋದಿಲ್ಲ. ಇವರು ಮಗು ಇದ್ದಾಗ ಸಬ್ಮಿಸಿವ್ ಆಗಿತ್ತು, ಅಪ್ಪ ಓಕೆ, ಅಮ್ಮ ಓಕೆ, ಸರ್ ಓಕೆ, ಆಮೇಲೆ ಹಿಂಗೆ ಎದೆ ಉಬ್ಬರಿಸ್ಕೊಂಡೋಗ್ತಾರೆ. ಆವಾಗ ಅವ್ರಿಗೆ ಏನನ್ಸುತ್ತೆ, ಇವನು ನೋಡು ಯಾವ ಥರ ಚೇಂಜ್ ಆಗಿದ್ದಾನೆ. ಚೇಂಜ್ ಅದು ನ್ಯಾಚುರಲ್, ಅದು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಟೈಮ್ ಕೊಡಬೇಕು, ಬದಲಾವಣೆಗೆ ಅವಕಾಶ ಕೊಡಬೇಕು. ಆಮೇಲೆ ಆ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಏನೇನಾಗುತ್ತೆ, ಅದರಿಂದ ಏನೇನು ಆಗ್ತಾಯಿದೆ, ಇದನ್ನು ನೀನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಈ ಎನರ್ಜಿನ ನೀನು ಚಾನಲೈಸ್ ಮಾಡ್ಕೋಬೇಕು. ಅದೇ ಹದಿಹರೆಯೋದಕ್ಕೆ ಬಂದ ಮಕ್ಕಳಿಗೆ ಒಂದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೆ ಅವ್ರನ್ನ ಬಿಡಬೇಕು. ಸ್ಪೋರ್ಟ್ಸ್ಗಳು, ಫಿಸಿಕಲ್ ಆ್ಯಕ್ಟಿವಿಟಿ. ಫುಲ್ ಟಯರ್ಡ್ ಆಗಿ ಎನರ್ಜಿ ಡ್ರೈನ್ ಆಗುತ್ತೆ ನೋಡಿ, ಆರಾಮಾಗಿರ್ತಾರೆ. ಇಲ್ಲಾಂದ್ರೆ ಆ ಎನರ್ಜಿ ಕುದೀತಾ ಇರುತ್ತಲ್ಲ, ಅದು ಹಿಂಸಾತ್ಮಕವಾಗಿ ಬೇರೆ ಥರ ಇದಾಗುತ್ತೆ. ಅದು ಫಿಸಿಕಲ್ ಆ್ಯಕ್ಟಿವಿಟಿ, ಯಾವ್ದಾದ್ರು ಒಂದು ಒಳ್ಳೆ ಸ್ಪೋರ್ಟ್ಸ್ಗೆ ಹಾಕೋದು. ಇಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಮ್ಯೂಸಿಕ್ಕು, ಏನಾದರೂ ಒಂದು ಹಾಬಿ, ಪೇಂಟ್ ಮಾಡೋ ಅಂಥದ್ದೇ ಆಗಲಿ, ಏನಾದ್ರೂ ಒಟ್ಟಿನಲ್ಲಿ ಏನಂದರೆ ಎಕ್ಸ್ಟ್ರಾ ಎನರ್ಜಿ ಇರೋದನ್ನು ನೀವು ಸರಿಯಾದ ರೀತಿಯಲ್ಲಿ
ಡೈವರ್ಟ್ ಮಾಡೋದಿದೆಯಲ್ಲ ಅದು ತಂದೆ ತಾಯಿಗಳ ಕರ್ತವ್ಯ. ಅದು ಬಿಟ್ಟು ಏನಾದರೂ ಸುಮ್ಮನೆ ಬೈಯೋದು, ಅವ್ರನ್ನ ಹಂಗ್ಸೋದು. ಅವ್ರು ತಿಂತಾರೆ ಚೆನ್ನಾಗಿ. ತುಂಬ ಪೇರೆಂಟ್ಸ್ ನೋಡಿದ್ದೀನಿ ನಾನು, ತುಂಬ ತಪ್ಪದು. ಆ ಹಸು ಹಾಗಿರುತ್ತೆ, ತುಂಬ ಹಸುವಿರುತ್ತೆ ಅವ್ರಿಗೆ. ಇಷ್ಟು ದನದಿಂದಂಗೆ ತಿಂತೀಯಾ, ನೀನೇನು ಕೆಲಸ ಮಾಡಲ್ಲ ಅಂದಾಗ ಅವನಿಗೆ ಬೇಜಾರಾಗುತ್ತೆ ಅವಾಗ ಅಲ್ವಾ. ಏಕೆಂದರೆ ಅವನು ಹಸು, ಅವನು ತಿನ್ಬೇಕು. ಅವನು ಇವ್ರಿಗೆ ವಯಸ್ಸಾಗಿರುತ್ತೆ, ಇವ್ರ ಕೈಲಿ ತಿನ್ನೋಕ್ಕಾಗಲ್ಲ, ಅರ್ಗಿಸ್ಕೊಳಕ್ಕೂ ಆಗಲ್ಲ. ಆ ಮಕ್ಕಳು, ಬೆಳೆಯೋ ಮಕ್ಕಳು ತಿನ್ಬೇಕು. ಆಗ ಇವ್ರಿಗೇನಂದ್ರೆ ಇವ್ರನ್ನ ಕಂಪೇರ್ ಮಾಡ್ಕೊಂತಾರೆ. ಕಂಪೇರ್ ಮಾಡ್ಕೊಂಡು ನೋಡಿ, ನಮ್ಮ ಉತ್ತರ ಕನ್ನಡದಲ್ಲಿ ಅಂದಿದೆ, ಹಿಂಗೆ ನಾವು ತಿಂತಾ ಇದ್ರೆ ತಿನ್ನು ಕಲ್ಲು ತಿನ್ನು ಕರಗಿಸ್ಕೊಳ್ಳೋ ವಯಸ್ಸಿನಿಂದ ತಿನ್ನು ಅಂತ ಅಂತಾರೆ ಯೂಶ್ವಲಿ. ಓಕೆ, ಅಂದ್ರೆ ಆ ಟೈಮಲ್ಲಿ ಕಲ್ಲು ತಿಂದ್ರು ಕರಗುತ್ತೆ ಅಂತ. ಅಂದ್ರೆ ಡೈಜೆಸ್ಟಿವ್ ಪವರ್ ಅಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ, ಎನರ್ಜಿ ಲೆವೆಲ್ಲು ಇದು ತುಂಬಾ ಚೆನ್ನಾಗಿರುತ್ತೆ. ಅದೇ ಹುಡುಗ ವಯಸ್ಸಾದ್ಮೇಲೆ 10 ದೋಸೆ ತಿನ್ನೋನು 1 ತಿನ್ನಕ್ಕಾಗೋದಿಲ್ಲ ಅವನಿಗೆ. ಆಸ್ ವಿ ಏಜ್ ಅದು ಎಲ್ಲ ಕಮ್ಮಿ, ಜೀರ್ಣ ಕ್ರಿಯೆಗಳು ಕಮ್ಮಿ ಆಗ್ತಾ ಬರುತ್ತೆ, ಜೀರ್ಣಾಂಗ ರಸ ಬಿಡುಗಡೆ ಆಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ಅವನು ಜಾಸ್ತಿ ತಿಂತಿರ್ತಾನೆ, ಅಗ್ರೆಸಿವ್ ಆಗಿರ್ತಾನೆ, ರಿಸ್ಕ್ ಇದು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹುಡುಗಿಯರ ಕಡೆ ಆಕರ್ಷಣೆ ಇರುತ್ತೆ, ಎಲ್ಲ ಇರುತ್ತೆ, ನ್ಯಾಚುರಲ್ ಅದು. ಆ ಹುಡುಗಿ ಜೊತೆ ಮಾತಾಡಿ ಇದು ಮಾಡಿದ ತಕ್ಷಣ ತಪ್ಪು ಅನ್ನೋದಲ್ಲ, ದೇಹದ ಬದಲಾವಣೆಗಳದು. ಆದರೆ ನಿನ್ನ ಲಿಮಿಟೇಷನ್ ಏನು ಅನ್ನೋದನ್ನು ನಾವು ಅವನ್ನ ಅರ್ಥ ಮಾಡಿಸಿ, ಹೆಂಗಸರು ಅಂದರೆ ಮರ್ಯಾದೆ ಕೊಡಬೇಕು, ಹೆಣ್ಣು ಮಕ್ಕಳನ್ನ ಈ ಥರ ನೀನು ಯಾವ ರೀತಿ ಸಭ್ಯತೆಯಿಂದ ನಡೆಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ಭಾಳ ಮುಖ್ಯ. ತಾಯಿ ಅದನ್ನು ಫಸ್ಟ್ ಹೇಳಬೇಕಾಗಿರುತ್ತೆ. ಅದನ್ನೇ ನೀನು ನಮ್ಮ ಮನೇಲಿ ಅದನ್ನು ನಂಗೆ ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತೀನಿ, ಹುಡುಗಿಯರ ಜೊತೆ ಹೇಗಿರಬೇಕು ಅನ್ನೋದನ್ನ ನನ್ನ ವೈಫ್ ಹೇಳ್ತಿರ್ತಾರೆ. ಚಿಕ್ಕನ್ನೇ ಇದ್ದಾಗಲಿಂದನೇ ಹೇಳಬೇಕು, ದೊಡ್ಡವರಾದ್ಮೇಲೆಲ್ಲ. ಹೌದು, ಅವಾಗಿಂದ ಬಂದರೆ ಹದಿಹರಿಯಾಗಿ ಬಂದಾಗ ನೋಡು, ಈಗ ನೀನು ಸ್ವಲ್ಪ ದೊಡ್ಡವನಾಗಿದ್ಯಾ, ಪುಟ್ಟವನು, ಈಗ ಅವ್ನ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ತುಂಬ ಸಲಿಗೆ ಇರುತ್ತೆ. ಆವಾಗ ಅದೇ ಸಲಿಗೆ ನೋಡು, ಆ ಥರ ಅಷ್ಟೊಂದು ಸಲಿಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಈಗ ಒಂದು ಹದಿಹರೆಯ ವಯಸ್ಸು ತಪ್ಪಾಗುತ್ತೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಇಷ್ಟ ಆಗಲ್ಲ ಅವ್ರಿಗೆ. ನಾನು ಈ ಥರ ಚೇಂಜ್ ಆಗಿದ್ದೀನಿ ಅನ್ನೋದೇ ಫಸ್ಟ್ ಇಷ್ಟ ಆಗೋದಿಲ್ಲ ಅವ್ರಿಗೆ. ಸೊ ಇದೆಲ್ಲ ಸೂಕ್ಷ್ಮಗಳನ್ನು ತುಂಬ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಬಂದರೆ, ಅಂದರೆ ತಂದೆ ತಾಯಿದ ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಇಲ್ಲಿ. ಬೇಸಿಕಲಿ ಆ ಮಕ್ಕಳ ಜೊತೆ ಜಾಸ್ತಿ ಮಾತಾಡಬೇಕು. ಅವ್ರು ಮಾತಾಡಲ್ಲ ನಿಮ್ಮ ಜೊತೆಗೆ, ಅದು ಬೇರೆ ವಿಚಾರ. ಆದರೆ ನೀವು ಯು ಶುಡ್ ಜಾಸ್ತಿ ಮಾತಾಡಬೇಕು. ಆಮೇಲೆ ಸಾಧ್ಯವಾದಷ್ಟು ನೀವು ಈಗ ಫಾರ್ ಎಕ್ಸಾಂಪಲ್ ತಂದೆ ಮಗನ್ನ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗುವಂಥದ್ದು, ಇಬ್ಬರೇ ತಪ್ಪ ಮತ್ತು ಮಗ ಇಬ್ಬರೇ ಹೋಗುವಂಥದ್ದು. ಅವಾಗ ಅವನು ಮಾತಾಡ್ತಾನೆ ಸ್ವಲ್ಪ. ಅವನು ಎಲ್ಲರ ಎದುರುಗಡೆ ಮಾತಾಡಲ್ಲ. ಅಮ್ಮ ಇದ್ದಾಗ ಅಮ್ಮನ ಜೊತೆ ಮಾತಾಡ್ಬಿಡ್ತಾನೆ, ಅಪ್ಪನ ಜೊತೆ ಮಾತಾಡಲ್ಲ. ಸೊ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ನೀವು ಅವ್ರಿಗೆ ಎಕ್ಸ್ಪೋಸ್ ಮಾಡಿದರೆ, ಜಗತ್ತು ಏನೆಲ್ಲ ನಡೀತಾ ಇದೆ, ಒಂದೊಳ್ಳೆ ನಾಟಕ, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಸ್ಪೋರ್ಟ್ಸು, ಒಂದೊಳ್ಳೆ ಆ್ಯಕ್ಟಿವಿಟಿ, ಇದೆಲ್ಲ ನೋಡ್ತಾ ಇದ್ದರೆ ಅವನು ತನ್ನ ಎನರ್ಜಿನ ಎಲ್ಲಿ ಚಾನಲೈಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವು ಮನೇಲಿ ಕೂಡ ಹಾಕಿ ಓದು 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 ಅಂದ್ಬಿಟ್ರೆ ಓಕೆ, ಸೊ ಇಟ್ಸ್ ಅ ರಾಂಗ್ ವೇ. ಇದನ್ನ ಎಲ್ಲರ ಮನೇಲೂ ನಾವು ನೋಡ್ಬೋದು. ಒಂದು ಸಲ ನನ್ನ ಮಗ ನಮ್ಮ ಮನೆಯವ್ರಿಗೆ ಸುಮ್ಮನೆ ಹಿಂಗೆ ಕೂತಿದ್ರು, ಅಪ್ಪ ಅಂತ ಹಿಂಗೆ ಕೈ ಹಾಕ್ಕೊಂಡ. ಎಷ್ಟು ಬೇಗ ಕೋಪ ಬಂತು ಅಂದ್ರೆ, ಕೈ ತೆಗಿ ನೀನು, ಹೆಗ್ಲ ಮೇಲೆ ಕೈ ಹಾಕೋ ಅಷ್ಟು ದೊಡ್ಡವನಾಗ್ಬಿಟ್ಟ ಅಂದರು. ನಾನು ಅಲ್ಲ ಕಣ್ರಿ, ಅವ್ನು ಪ್ರೀತಿಯಿಂದ ಬಂದು ಇದು ಮಾಡಿದ್ದಾನೆ. ಎಷ್ಟು ಪೆಚ್ಚಾದ ಅಂದರೆ ಅವನು ತುಂಬ ಇನ್ಸಲ್ಟ್ ಆಗ್ಬಿಡ್ತು ಅವನಿಗೆ. ಕೈ ತೆಗಿ ಮೊದಲು, ಹೆಗ್ಲ ಮೇಲೆ ಕೈ ಹಾಕಷ್ಟು ದೊಡ್ಡವನಾಗ್ಬಿಟ್ಟ ಅಂತ. ಅದಕ್ಕೆ ಮೊದಲು ಅವನು ಹಿಂಗೆ ಅಂದರೆ, ನನ್ನ ಹತ್ರ ಅವನು ಎಷ್ಟು ಹತ್ರ ಇದ್ದ, ಆದರೆ ಅವರಿಂದ ದೂರ ಆಗ್ತಾ ಹೋದ ಅವನು. ಅವ್ರಿಗೆ ಅದೊಂದು ಕೊರಗು ನೋಡು. ಮೊದಲು ಅಪ್ಪ ಮಗ ತುಂಬ ಚೆನ್ನಾಗಿದ್ರು, ಸನ್ ಕಿಸ್ ಡ್ಯಾಡಿ ಕಿಸ್ ಅಂತ ಇಬ್ಬರು ಕಿಸ್ ಕೊಟ್ಕೊಂಡೆಲ್ಲ ಅಪ್ಪ ಅಪ್ಪ ಅಂತ ಹಗ್ ಮಾಡೋದು. ಆಮೇಲೆ ಹೇಳ್ತಾ ಇದ್ರು, ನೋಡು ಅವಾಗೆಲ್ಲ ಹಿಂಗಿದ್ದವನು, ಏನೂ ಆಗಿಲ್ಲ, ಎಲ್ಲ ಸರಿಗಿದೆ, ಅವನು ವಯಸ್ಸಂಗಿದೆ, ಸ್ವಲ್ಪ ಇದಾಗಿದ್ದಾನೆ, ನೀವು ಅದನ್ನು ಬೇರೆ ಥರ ತಿಳ್ಕೊಬೇಡಿ ಅಂತ. ಈಗೇನಾಗಿದೆ, 2 ದಿನದ ಹಿಂದೆ ಅಪ್ಪ ಮಗ ಇಬ್ಬರೇ ತಾರ್ ತಗೊಂಡು ಅವರು ಟ್ರಿವೆಂಡ್ರಮ್ಗೆ ಹೋಗಿದ್ದಾರೆ. ಅಂದರೆ ನೀವು ಹೇಳಿದ್ರಿ ಈಗ ಒಂದು ಮಾತು, ಸಮಯ ಕೊಡಬೇಕು ತಂದೆ ಮಕ್ಕಳು ಇಬ್ಬರೂ. ಏನಕ್ಕೆ ಅಲ್ಲಿ ಯಾರೂ ಇರಬಾರ್ದು, ಇಬ್ಬರೇ ಮಾತಾಡ್ಕೋಬೇಕು, ಇಬ್ಬರೇ ಇದು ಮಾಡಬೇಕು. ಸಮಯ ಕೊಡಲಿಲ್ಲ ಅಂದರೆ ಮಕ್ಕಳಿಗೆ ನಾವು ಇಂಟರ್ಫರೆನ್ಸ್ ಜಾಸ್ತಿ ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮೇಡಮ್ ಹೇಳಿರುವಂಥ ತುಂಬ ವ್ಯಾಲ್ಯೂಬಲ್ ಲೆಸನ್. ಕರ್ನಾಟಕದ ಎಲ್ಲ ಪೇರೆಂಟ್ಸು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನಾವು ಜರ್ನಲಿಸಮಲ್ಲಿದ್ದೆ, ಹೀಗಾಗಿ ನಾನು ಈ ಥರ ಮನೆಗಳಲ್ಲಿ ಆಗುವಂಥ ಸಮಸ್ಯೆಗಳನ್ನ ನೋಡಿದ್ದೆ. ಯಾವುದು ಹುಡುಗಿ ಓಡೋಗ್ತಾಳೆ, ಹುಡುಗ ಏನೋ ಕ್ರೈಮ್ ಮಾಡಿಬಿಡ್ತಾನೆ, ಅವ್ರ ಮನೇಲಿ ಆಗುವಂಥ ಪರಿಸ್ಥಿತಿಗಳನ್ನ ನಾನು ನೋಡಿದ್ದೀನಿ. ಹುಡುಗಿ ಯಾರನ್ನೋ ಮದುವೆ ಹಾಕ್ಕೊಂಡು ಬರ್ತಾಳೆ, ಬಂದು ಆ ಹುಡುಗ ಇವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿರೋ ಒಂದು ಸುದ್ದಿ ಕೂಡ ನೋಡಿದ್ದೆ. ಅದು ಎಷ್ಟು ಸಂಕಟ ಅಂತಂದರೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಸೊ ಬಟ್ ಈ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ, ಏನು ಮಾಡಬೇಕು, ಯಾವ ಟೈಮಲ್ಲಿ ಮಾಡ್ಬೇಕಂತ ಗೊತ್ತಾಗಲ್ಲ. ಏನೋ ಒಂದು ದುಡುಕಿನ ನಿರ್ಧಾರ ಕೈಗೊಳ್ಳುವಂಥದ್ದಿರುತ್ತೆ. ಸೊ ಆ ಥರದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂದರೆ ದಯವಿಟ್ಟು ಮೇಡಮ್ ಹೇಳಿರುವಂಥ ಲೆಸನ್ನ, ಅವ್ರು ಏನಾದ್ರು ತಪ್ಪು ಮಾಡಿದರೆ
ದೊಡ್ಡವರಾಗಿ ಕ್ಷಮಿಸಿ ಅದನ್ನು. ಎಸ್ ಎಸ್ ಏನೇ ಆಗಲಿ, ಏಕೆಂದರೆ ಫೈನಲಿ ನಿಮ್ಮ ಮಕ್ಕಳವರು, ಅವ್ರನ್ನ ನೀವು ಕೈ ಬಿಟ್ಬಿಟ್ರೆ ಇನ್ನೂ ಹಾಳಾಗ್ಬಿಡ್ತಾರೆ. ಏನೇ ಆಗಿರಲಿ, ಫೇಲ್ ಆಗಿದ್ದಾನ ಅವನಿಗೆ ಒಂದು ಧೈರ್ಯ ಕೊಡಿ, ಆಯಿತು ಮಾಡ್ಕೊ ಅಂತ. ಆಯಿತು, ಯಾವುದೋ ಹುಡುಗಿ ನಾ ಲವ್ ಮಾಡಿದ್ದೀನಿ ಇದಂದರೆ ಆಯಿತು, ಆ ಹುಡುಗಿ ಜೊತೆನೇ ಮದುವೆ ಆಗುವಂತೆ, ಫಸ್ಟ್ ನೀನು ಓದ್ ಮುಗಿಸು, ನೀನು ಕೆಲಸ ತಗೋ, ಆಯಿತು ನಾವೇ ಮಾಡ್ತೀವಿ. ಈ ಥರ ಯಾವುದನ್ನು ಆಪೋಸ್ ಮಾಡದೆ ಮತ್ತೆ ಇನ್ನೂ ಕೈ ಬಿಟ್ಟರೆ ಹಾಳಾಗ್ಬಿಡ್ತಾರೆ. ಅದಕ್ಕೆ ತಂದೆ ತಾಯಿ, ಏಕೆಂದ್ರೆ ನಾನು ಇದನ್ನ ಭಾಳ ಅನುಭವಿಸಿದ್ದೀನಿ. ಈಗ ನಾವು ಅವರಿಬ್ಬರ ಮಧ್ಯೆ ನಡೆಯೋ ಫೈಟ್ಗೆ ನೋಡಿದ್ರೆ ನಾನಾಗಿದ್ದಕ್ಕೆ ನನಗೊಂದು ಮೆಚ್ಯೂರಿಟಿ ಇರೋದಕ್ಕೆ ಅವನ್ನ ಕೂರಿಸ್ಕೊಂಡು ಹೇಳೋದು ನಮ್ಮ ಮನೆಯವ್ರನ್ನ. ಏಕೆಂತಂದರೆ ತಿಳುವಳಿಕೆ ಇದ್ದ ನಮ್ಮಂಥವ್ರೇ ಕ್ಲಾಶಸ್ಗೂ ಇದೆಲ್ಲ ಆದಾಗ ಹದಿಹರಿಯದ ಮಕ್ಕಳ ಜೊತೆ ಇನ್ನು ಗೊತ್ತಿಲ್ಲದಿದ್ದಾಗ ತುಂಬ ಇದಾಗುತ್ತೆ. ಆಮೇಲೆ ಹೆಣ್ಣುಮಕ್ಳಿಗೂ ಅಷ್ಟೇ, ಅವ್ರು ಯಾವುದೋ ಒಂದು ಸಣ್ಣ ಬಟ್ಟೆ ಹಾಕಿರ್ತಾರೆ, ನಿಮ್ಗೆ ಇಷ್ಟ ಆಗಲ್ಲ, ಹಂಗ್ಸಿ ಇದು ಮಾಡೋ ಬದಲು ಈ ಥರ ಇದ್ದಾಗ ಹೊರಗಡೆ ಜನ ನಿನ್ನ ಯಾವ ರೀತಿ ನೋಡ್ತಾರೆ ಅಂತ ನಾವು ಹೇಳಬೇಕಾಗುತ್ತೆ ಅವ್ರಿಗೆ. ಈಗ ನೀನು ಆ ಥರ ಬಟ್ಟೆ ಹಾಕ್ಕೊಂಡು ಹೋದ್ರೆ ಇಡೀ ರಸ್ತೆಲಿರೋರೆಲ್ಲ ನಿನ್ನ ನೋಡ್ತಾರೆ. ಆ ಒಂದು ಕೆಟ್ಟದಾಗಿ ನಿನ್ನ ನೋಡ್ತಾರೆ. ನಿನ್ನ ದೇಹ ಅನ್ನೋದು ಅದೊಂದು ದೇವಸ್ಥಾನ, ಅದು ತುಂಬ ಪವಿತ್ರವಾದ. ಆ ಥರ ಎಕ್ಸ್ಪೋಸ್ ಮಾಡಬಾರ್ದು ಅನ್ನೋ ಥರ ಅವ್ರಿಗೆ ತಿಳುವಳಿಕೆ ಹೇಳಿ, ಇನ್ಯಾರ್ದೋ ಕಂಪ್ಯಾರಿಸನ್ನು ಕೊಡ್ಬೋದು ಅವರು. ಆ ಥರನೇ ಇದೆ ಟ್ರೆಂಡ್, ಆಯಿತು ನೀನು ಚೆನ್ನಾಗಿ ಫ್ಯಾಷನ್ನು ಇದು ಎಲ್ಲ ಮಾಡು, ಆದರೆ ನನ್ನ ದೇಹವನ್ನು ಎಕ್ಸ್ಪೋಸ್ ಮಾಡಿ ಇನ್ನೊಬ್ಬ ಯಾರೋ ಥರ್ಡ್ ಪರ್ಸನ್ ಅಟ್ರ್ಯಾಕ್ಟ್ ಆಗೋ ಥರ ಮಾಡಬಾರ್ದು ಅನ್ನೋ ಥರ. ದೇಹದ ಸೇಫ್ಟಿ ಬಗ್ಗೆ. ಮತ್ತು ಕೆಲವು ಸಲ ಹೆಣ್ಮಕ್ಳು ಈ ಹದಿಹರಿಯದಲ್ಲೇ ಏನಾಗ್ಬಿಡುತ್ತೆ, 12 ಗಂಟೆಗೆ ಬಂದರೆ ಏನು ಮಹಾ, 12 ಗಂಟೆಗೆ ಬಂದರೆ ಏನು ಅಂತಂದರೆ ಅಪಾಯಗಳಾಗುವ ಸಾಧ್ಯತೆ ಇದೆ, ನಿನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಈ ಥರದ್ದೆಲ್ಲ ನಾವು ಅವ್ರಿಗೆ ಕೆಲವೊಂದು ತಿಳುವಳಿಕೆ ಕೊಡಲಿಲ್ಲ ಅಂದರೆ ಬರೀ ಆರ್ಗ್ಯೂ ಮಾಡಿದ್ರೆ ಆಗಲ್ಲ, ಇರೋ ವಿಚಾರಗಳನ್ನು ತಿಳಿಸ್ಬೇಕಾಗುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಇದ್ರ ಜೊತೆಗೆ ನನಗನ್ಸೋದ್ರೆ ಅಂದರೆ ಒಂದು ಲಾರ್ಜರ್ ಕಾಸ್ ಇದೆಯಲ್ಲ, ಲೈಫಲ್ಲಿ ಏನೋ ಒಂದು ಆಗಬೇಕು ಅನ್ನೋ ಒಂದು ಬೀಜ ಬಿತ್ತನೆ ಮಾಡುವಂಥದ್ದು ಇದೆಯಲ್ಲ, ನಾನೇನೋ ಒಂದು ಆಗಬೇಕು, ನಾನೊಂದು ಒಳ್ಳೆ ಸಾಧನೆ ಮಾಡೋದು ಕನಸು. ಆ ಕನಸು ಯಾವಾಗ ಆ ಹುಡುಗನ ತಲೆಯಲ್ಲಿ ಬಿದ್ದುಬಿಡುತ್ತಲ್ಲ, ಅವನಿಗೆ ಇವೆಲ್ಲ ಈ ಒಂದು ಅಟ್ರಾಕ್ಷನ್ಗಳು ದೊಡ್ಡ ಅಟ್ರಾಕ್ಷನ್ ಅನ್ಸಲ್ಲ. ಅವನು ಅದ್ರ ಬಗ್ಗೆ, ಯಾಕೆಂದರೆ ಅವ್ನು ಫೋಕಸ್ಡ್ ಬೇರೆ ಕಡೆ ಇರ್ತಾನೆ. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹೀಗಾಗಿ ಅಂಥ ಒಂದು ದೊಡ್ಡ ಕನಸನ್ನು ನಿಮ್ಮ ಮಗಳು ಮತ್ತು ನಿಮ್ಮ ಮಗನ ತಲೆಯಲ್ಲಿ ಬಿತ್ತಿ, ಆವಾಗ ಅವರು ಅದ್ರ ಬಗ್ಗೆ ಡೆಡಿಕೇಟ್ ಆಗಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲದಂಗೆ ಅದ್ರ ಬಗ್ಗೆ ಡೆಡಿಕೇಟ್ ಆಗಿಬಿಡ್ತಾರೆ. ಹೀಗಾಗಿ ಇವು ಯಾವ ಕೂಡ ಅವ್ರಿಗೆ ಅಟ್ರಾಕ್ಷನ್ ಅನಿಸಲ್ಲ. ಸೊ ಅದ್ರ ಜೊತೆಗೆ ಅದರಲ್ಲಿ ಏನಾದರೂ ನನಗನ್ಸೋದು, ಎಂಜಾಯ್ ಮಾಡಪ್ಪ ಲೈಫನ್ನು. ತುಂಬ ಓದ್ಕೊಂಡು ನನ್ನ ಮಗನಿಗೆ ಅದನ್ನು ಹೇಳ್ತೀನಿ, ಎಂಜಾಯ್ ಕೂಡ ಮಾಡು ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಡೆಡಿಕೇಟ್ ಆಗಿ ಏನು ಲೈಫಲ್ಲಿ ಖುಷಿ ಇಲ್ಲದೇ ಹೋಗೋದು ಬೇಡ. ಓದ್ಕೊಂಡೇ ಇರಬೇಕಂತಲ್ಲ, ಅವ್ರ ತಲೆಯಲ್ಲಿ ಬಿತ್ತಬೇಕಷ್ಟೇ, ಬಿಟ್ಟರೆ ಅದನ್ನು ಹೆಂಗೆ ಹೋಗಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡಲಿ. ಸೊ ಹಂಗೆ ಮಾಡಿದಾಗ ಬಹುಶಃ ಈ ಥರ ಸಮಸ್ಯೆಗಳು ಬರದೇ ಇರ್ಬೋದು ಅಂತ ಹೇಳ್ತಾ, ನಾನು ಪ್ರೊಫೆಸರ್ ಮಾಲಿನಿ ಸುತ್ತೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ. ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಮೇಡಮ್ ತುಂಬ ಥ್ಯಾಂಕ್ಸ್. ನಿಮಗೆ ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಇದರಲ್ಲಿ ಏನಂದರೆ, ಒಂದು ಅವ್ರು ಓದಿರೋದು, ತಿಳ್ಕೊಂಡಿರೋದು, ಜೊತೆಗೆ ಅನುಭವ, ಅವರ ಪರ್ಸ್ನಲ್ ಅನುಭವ, ನನ್ನ ಪರ್ಸ್ನಲ್ ಅನುಭವ, ಇವೆಲ್ಲವೂ ಕೂಡ ನಿಮ್ಮ ಪರ್ಸನಲ್ ಅನುಭವ, ನಿಮಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಇದು ತುಂಬ ಒಳ್ಳೆ ವ್ಯಾಲ್ಯೂಬಲ್ ವಿಡಿಯೋ ಅಂತ ಅನಿಸುತ್ತೆ. ಶೇರ್ ಮಾಡಿ, ಕಮೆಂಟ್ ನಿಮ್ಮ ಅನುಭವಗಳನ್ನೂ ಕೂಡ ಮಾಡಿ. ನೀವು ಹದಿಹರದಲ್ಲಿ ಮಾಡಿರೋ ತಪ್ಪೇನಾದರೂ ಇದ್ದರೆ ಅದನ್ನೂ ದಯವಿಟ್ಟು ತಿಳಿಸಿ. ನಿಮ್ಮ ಮಕ್ಕಳಿಗೆ ನೀವೇನೋ ಹೇಳಿರುವಂಥದ್ದು ಅದನ್ನು ಕೂಡ ತಿಳಿಸಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.